5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತಿರ್ತದೆ ನಾಳೆ ಆಮೇಲೆ ಬಂದ್ಮೇಲೆ ಕೊಡೋದೇ ಇಲ್ಲ. ಬಸ್ ಫ್ರೀ ಬೇಡ ಆಗಿತ್ತು, ಸಿಲಿಂಡರ್ ಕಮ್ಮಿ ಮಾಡ್ಬೋದಾಗಿತ್ತು. ಇಂಡಿಯಾ ಚೆನ್ನಾಗಿರ್ಬೇಕಂದ್ರೆ ಮೋದಿ ಇರಬೇಕು, ಕರ್ನಾಟಕ ಚೆನ್ನಾಗಿರ್ಬೇಕಂದ್ರೆ ಸಿದ್ದರಾಮಯ್ಯ ಇರಲೇಬೇಕು. ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಇದರ ಬಗ್ಗೆ ಏನು ಹೇಳ್ತೀರಿ? ವರ್ಸ್ಟ್ ಅಂತ ಹೇಳ್ತೀರಿ. ಸರ್, ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಇದೆ. ಓಕೆ, ಯಾರು ಬರಬೇಕು? ಮೋದಿ ಬೇಕು ಸರ್. ಮೋದಿ ಯಾಕೆ ಸರ್ ಮೋದಿ? ದೇಶಕ್ಕೆ ಒಳ್ಳೆ ಮಾಡ್ತಾ ಇರೋರು, ಅದಕ್ಕೋಸ್ಕರ ಮೋದಿನೇ ಬೇಕಾಗಿದೆ. ದೇಶಕ್ಕೋಸ್ಕರ ಒಳ್ಳೆ ಮಾಡ್ತಾ ಇರೋರು, ಅದಕ್ಕೋಸ್ಕರ ಮೋದಿನೇ ಬೇಕು ನಮಗೆ. ರಾಹುಲ್ ಗಾಂಧಿ ಬೇಡ? ಅವ್ರಿಗೆ ಅಷ್ಟೊಂದು ಪ್ರಜ್ಞೆ ಇದೆ ಇಲ್ಲ ಸರ್, ಅಷ್ಟೊಂದು ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ. ಮೋದಿಗಾದರೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೋಸ್ಕರ. ಹೌದು ಹೌದು. ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀರಿ? ಅದೆಲ್ಲ ವೇಸ್ಟ್ ಸರ್. ಸುಮ್ಮನೆ ನಮಗೂ ನಮ್ಮ ಟ್ಯಾಕ್ಸಲ್ಲಿ ಇದರಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತಾ ಇರೋ ಅನಿಸುತ್ತೆ. ರಾಜ್ಯಕ್ಕೇನು ಅಷ್ಟು ಒಳ್ಳೆಯದಾಗ್ತಾ ಇಲ್ಲ. ಮೋದಿ ಇರೋದ್ರಿಂದ ಮೋದಿ ಸಾರೇ. ಮೋದಿ ಅವರು ಬೇಕು ಅಂತ ಹೇಳ್ತೀರಿ. ಯಾಕೆ ಮೋದಿ ಅವರು ಬೇಕು? ಎಲ್ಲ ಚೆನ್ನಾಗಿ ಮಾಡಿದಾರಲ್ವಾ? ನೀವೇನು ಹೇಳ್ತೀರಿ? ನಮಗೂ ಅದೇನೆ, ಮೋದಿ ಅವರು ಬೇಕು. ಅದೇನೆ ಬೇಕು. ಯಾಕೆ ಮೋದಿ ಅವರು ಬೇಕು? ಎಲ್ಲ ಮನೆ ಕಟ್ಕೊಟ್ಟವ್ರೆ, ಎಲ್ಲ ಮಾಡಿದ್ದಾರೆ, ಮೋದಿನೇ ಬೇಕು. ನಿಮಗೆ ಮನೆ ಕಟ್ಟಿ ಕೊಟ್ಟಿದ್ದಾರಾ? ಯಾವ ಎಲ್ಲರಿಗೂ ಗೌರ್ಮೆಂಟ್ ಇಂದ ಮನೆಗೆ ಬಂದಿತ್ತು, ನಮ್ಗೆ ಜಾಗದಲ್ಲಿ ಇತ್ತು, ಗುಸ್ಲಿದ್ದು. ಅವಾಗೇನೆ ನಮ್ಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ. ಮನೆ ಕಟ್ಟಿಸಿ ಅವರೇ ಕಟ್ಟಿಸ್ಕೊಟ್ಟಿತ್ತು. ಅದಕ್ಕೆ ಮೋದಿ ಅವರು ಬೇಕು ಅಂತ ಹೇಳ್ತೀರಿ? ಮೋದಿಯವರೇ ಬೇಕು. ರಾಹುಲ್ ಗಾಂಧಿ ಯಾಕೆ ಬೇಡ? ಅದೇನು ಹೇಳಕ್ಕಲ್ಲ, ಯಾರು ಬಂದ್ರು ಓಕೆ ಅಲ್ವಾ? ಅಂದ್ರು BJP ನಮಗೆ ಮನೆ ಕಟ್ಕೊಟ್ಟವ್ರೆ, ನಮಗೆ ಇರೋಕ್ಕೆ ಜಾಗ ಕೊಟ್ಟವ್ರೆ, ನಾವಿದ್ದೀರಿ. ಅದು ಬಿಟ್ಟು ಅವ್ರು ಬೇಡ ಇವ್ರು ಬೇಡ, ಯಾರು ಬಂದ್ರು ಓಕೆ ನಮ್ಗೇನು ಇಲ್ವಾ? ಮೋದಿ ಅವರು ಬೇಕು ಅಂತ ಹೇಳ್ತೀರಿ? ಈಗ ಮೋದಿ ಅವರು ರಾಮ ಮಂದಿರ ಎಲ್ಲ ಕಟ್ಟಿಸಿದ್ರು, ಒಳ್ಳೇದೇ ಆಯ್ತು ಅಲ್ವಾ? ಸುಮಾರು ವರ್ಷದ ನನಸು ಮಾಡಿದ್ದಾರೆ. ಹೌದು, ಮೋದಿ ಅವರು ಬೇಕು ಅಂತ ಹೇಳಿ ಬೇಕು. ಅವರದೇ ಟರ್ಮ್ ಕಂಟಿನ್ಯೂ ಆಗ್ಲಿಯಾ? ಕಟ್ಟಿವಾಗ ಅವರೇ ಇರಲಿ. ಅವರೇ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, 5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತಿರ್ತದೆ ನಾಳೆ ಆಮೇಲೆ ಬಂದ್ಮೇಲೆ ಕೊಡೋದೇ ಇಲ್ಲ. ಈಗ 2,000 ರೂಪಾಯಿ ಮನೆ ಇಡೋದಿಗೆ ಬಂದಿಲ್ಲ, ಬರ್ತದೆ ಒಂದೊಂದು ತಿಂಗಳು. ಆಮೇಲೆ ತಿರ್ಗಾ ಇವಾಗ ಗೆದ್ದೆಯವ್ರಿಗೂ ಕೊಡ್ತಾರೆ, ಕೊಟ್ಟವ್ರೆ, ಅವರು ಅನ್ನ ಕೊಟ್ಟವ್ರೆ. ಬೇರೆ ಯೋಜನೆ ಮಾಡ್ಬೋದಾಗಿತ್ತು. ಬಸ್ ಫ್ರೀಗಿಂತ ಬೇರೆ ಕಾಲೇಜು ಸ್ಕೂಲ್ದು ಇದು ಹೆಲ್ಪ್ ಮಾಡ್ಬೋದಾಗಿತ್ತು. ಬಸ್ ಫ್ರೀ ಬೇಡ ಆಗಿತ್ತು, ಸಿಲಿಂಡರ್ ಕಮ್ಮಿ ಮಾಡ್ಬೋದಾಗಿತ್ತು, ಓದೋ ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದಾಗಿತ್ತು. ಇನ್ನು ಬೇರೆ ಯೋಜನೆ ಇದ್ದಾವೆ, ಅದನ್ನು ಮಾಡ್ಬೋದಾಗಿತ್ತು. BJP-ನವೇ ಬರ್ತಾರೆ. ಯಾಕೆ ಬಿಜೆಪಿ? ಯಾಕೆಂದ್ರೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಯಾಕೆ ರಾಹುಲ್ ಗಾಂಧಿ ಅವರು ಬೇಡ? ಬೇಡ ಅಂತ ಯಾವ ಹೇಳಿಲ್ವಲ್ಲ, ಕೆಲಸ ಮಾಡೋದು ಅವರು ಒಳ್ಳೆಯದೇನೆ. ಮೋದಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ? ಹೌದು. ಏನು ಮಾಡಿದ್ದಾರೆ ಸರ್ ಮೋದಿ ಅವರು? ಏನು ಮಾಡಿದ್ದಾರೆ ನೀವೇ ಹೇಳಿ. ಮೋದಿ ಅವರು ಬೇಕು ಅಂತ ಹೇಳ್ತೀರಿ? ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ, ಸಿಕ್ತಿದೆಯಲ್ಲ? ಗ್ಯಾರಂಟಿಯಿಂದ ಏನೂ ಉಪಯೋಗ ಇಲ್ಲ, ಅಭಿವೃದ್ಧಿ ಕಾರ್ಯ ಬೇಕು ಅಂತ ಹೇಳಿ ಅಷ್ಟೇ. ಅಲ್ಲಿ ಯಾರು ಬಂದ್ರೂ ಎಲ್ಲ ಅವರೇ ಮಾಡ್ಕೊಂತವ್ರು. ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಜನಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಯಾರೇ ಬರಲಿ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ. ಯಾರು ಬಂದರೆ ಉತ್ತಮ ನಿಮ್ಮ ಪ್ರಕಾರ? ಯಾರಂತ ಹೇಳೋಕ್ಕಾಗಲ್ಲ, ನೋಡೋಣ. ಯಾರು ಬಂದರೂ ಒಳ್ಳೇದು ಮಾಡಲಿ. ಸರ್, ನಿಮ್ಮ ಕರೆಕ್ಟ್ ಸರ್, ನಾವು ಅದೇ ಹೇಳ್ತಾ ಇರೋದು. ಒಟ್ಟಿನ ಯಾರ ಬರಲಿ, ಯಾವ ಸರ್ಕಾರ ಬರಲಿ, ಒಟ್ಟಿನ ಒಳ್ಳೆ ಕೆಲಸ ಮಾಡಬೇಕು. ನಿಮ್ಮ ಪ್ರಕಾರ ಒಂದು ಯಾರು ಬರಬೇಕು? ನಮ್ಮ ಪ್ರಕಾರ ಅಂತ ಹೇಳಲ್ಲ ಸರ್, ಒಟ್ಟು 3 ಸರ್ಕಾರನೂ ಒಳ್ಳೆಯದೇ. ಆದರೆ ಯಾವುದನ್ನ ಬರಲಿ, ನಮಗೇನು ಆ ಸರ್ಕಾರ ಈ ಸರ್ಕಾರ ಅಂತ ಏನಿಲ್ಲ. ಯಾವುದು ಸರ್ಕಾರ ಬಂದರೂ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಿ ಅಭಿವೃದ್ಧಿ ಮಾಡಬೇಕು. ಸೆಂಟ್ರಲ್ ಮೋದಿನೇ ಇರಬೇಕು, ಸ್ಟೇಟಲ್ಲಿ ಕಾಂಗ್ರೆಸ್ ಇರಬೇಕು. ಯಾಕೆ ಸರ್ ಸೆಂಟ್ರಲಲ್ಲಿ ಮೋದಿ, ಸ್ಟೇಟಲ್ಲಿ ಕಾಂಗ್ರೆಸ್? ಇಂಡಿಯಾ ಚೆನ್ನಾಗಿರ್ಬೇಕಂದ್ರೆ ಮೋದಿ ಇರಬೇಕು, ಕರ್ನಾಟಕ ಚೆನ್ನಾಗಿರ್ಬೇಕಂದ್ರೆ ಸಿದ್ದರಾಮಯ್ಯ ಇರಲೇಬೇಕು. ಸಿದ್ದರಾಮಯ್ಯ ಇರಬೇಕು ಅಂತ ಹೇಳ್ತೀರಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ತುಂಬ ಒಳ್ಳೆಯ ವ್ಯಕ್ತಿತ್ವ, ದೇಶನ ಕಾಯೋ ಸೈನಿಕ ಇದ್ದಂಗೆ. ಅವರ ಟರ್ಮ್ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಾ? ಆಗ್ಬೇಕು ಸರ್. ಬಿಜೆಪಿ ಅಂತ ಹೇಳ್ತೀರಿ? ಯಾಕೆ ಬಿಜೆಪಿ? ಮೋದಿ ಅಂದರೆ ಡೆವಲಪ್ಮೆಂಟ್ ವರ್ಕ್ಸ್ ನೋಡ್ತೀವಲ್ಲ ನಾವು, ಗೊತ್ತಾಗುತ್ತೆ ಅದರಲ್ಲೇ. ಯಾವುದೇ ದೇಶಕ್ಕೆ ಮುಖ್ಯವಾಗಿರೋದು ಡೆವಲಪ್ಮೆಂಟು. ಇವರು ಪರ್ಸನಲ್ ಡೆವಲಪ್ಮೆಂಟ್ ಬೇರೆಯವರೆಲ್ಲ ಮಾಡ್ಕೊತಾ ಇದ್ದಾರೆ. ಇವನು ಮಾತ್ರ ಸನ್ಯಾಸಿ ಥರ ಇದ್ಬಿಟ್ಟು ಎಲ್ರಿಗೂ ಸೇವೆ ಮಾಡೋದ್ರಲ್ಲೇ ಇದ್ದಾರೆ ಅವರು, ಮೋದಿ. ಈಗ ನೀವು ಮೋದಿ ಅವರು ಸನ್ಯಾಸಿ ಅಂತ ಹೇಳಿದ್ರಿ. ಲಾಲು ಪ್ರಸಾದ್ ಯಾದವ್ ಅವರು ಒಂದು ಮಾತು ಹೇಳಿದ್ರು, ನರೇಂದ್ರ ಮೋದಿ ಅವರಿಗೆ ಪರಿವಾರ ಇಲ್ಲ, ಕುಟುಂಬ ಇಲ್ಲ, ಮನೆ ಬಿಟ್ಟವರು ಅಂತೆಲ್ಲ ಅವ್ರು ಹೇಳಿದಾರಲ್ಲ. 140 ಕೋಟಿ ಜನ ನನ್ನ ಪರಿವಾರ ಅಂತ ಹೇಳಿದಾರಲ್ವ, ಅದಕ್ಕಿಂತ ಬೇರೆ ಬೇಕಾ? ಯಾರು ಜನಗಳನ್ನ ತನ್ನ ಜನ ಅಂತ ಅನ್ಕೋತಾರೋ ಅವನಿರೋದೇ ಒಳ್ಳೆಯದು ಅಲ್ವಾ? CA ಜಾರಿಗೆ ಬಂದರೆ ಪ್ರಯೋಜನ ಬೇಕಾಷ್ಟಿದೆ. ಭಾಳ ಜನ ಹಿಂದೂಗಳೆಲ್ಲ ಹೊರಗಡೆ ಇದ್ದವಲ್ಲ, ಹೊರಗಡೆ ದೇಶದಲ್ಲಿ ಇದ್ದವರೆಲ್ಲ, ಅಂದರೆ ಪಕ್ಕದ ರಾಜ್ಯಗಳೆಲ್ಲ ಅಲ್ಲ, ಪಕ್ಕದ ದೇಶಗಳಲ್ಲಿ, ಈ ಬಾಂಗ್ಲಾ ಇಂಥ ಕಡೆ ಇದ್ದವರೆಲ್ಲ ಬರಬೇಕಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ CA ಜಾರಿಗೆ ತಂದಿದ್ದಾರೆ. ಇದನ್ನು ಅವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಇವರು ಸುಮ್ಮನೆ ಗಲಾಟೆ ಎಬ್ಬಿಸಲಿಕ್ಕೆ, ಅದಕ್ಕೋಸ್ಕರ ಈ ಗಲಾಟೆ ಆಗ್ತಾ ಇರೋದು. ಅವ್ರಿಗೆಲ್ಲ ಮಾಡಿಕೊಡ್ಬೇಕು ಅಂತೇಳಿ, ಅವ್ರಿಗೆ ಓಟ್ಗೋಸ್ಕರನೇ ಅವ್ರಿಗೆ ಎಲ್ರಿಗೂ ಮಾಡಬೇಕು ಅಂತ ಇವ್ರದ್ದು ಗಲಾಟೆ.
ಈಗ ಆರ್ಟಿಕಲ್ 370 ಅನ್ನು ರದ್ದು ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿದ್ರು. ತ್ರಿವಳಿ ತಲಾಕ್ ಅದು ಮಾಡಿದ್ರು, ರಾಮ ಮಂದಿರ ಮಾಡಿದ್ರು, CA ಮಾಡಿದ್ರು. ಇನ್ನು NRC ಅಂತ ಹೇಳಿದ್ದಾರೆ, ಅದು ಕೂಡ ಮಾಡ್ತಾರೆ ಅಂತ ಹೇಳ್ತೀರಾ? ಮಾಡ್ತಾರೆ ಅಂತ ಮಾಡಲಿ. ಅದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಇದರ ಬಗ್ಗೆ ಏನು ಹೇಳ್ತೀರಿ? ವರ್ಸ್ಟ್ ಅಂತ ಹೇಳ್ತೀರಿ. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇವಾಗ ಪ್ರಾಬ್ಲಮ್ ನೋಡಿ, ಇವಾಗ ವಾಟರ್ದೇ ಪ್ರಾಬ್ಲಮ್ ತಗೊಳ್ಳಿ. ಇವಾಗ ಇವರೆಲ್ಲ ಇಷ್ಟೆಲ್ಲ ಮಾಡ್ತಾರಲ್ವಾ, ಕಾವೇರಿ ಸಿಕ್ಕಾಪಟ್ಟೆ ಎಲ್ಲ ಇದೆ, ತಮಿಳ್ನಾಡು ಬಿಟ್ಟರು, ಅಲ್ಲಿ ಮೆಟ್ರೋ ಡ್ಯಾಮ್ ಫುಲ್ ಆಗಿದೆ, ಇಲ್ಲಿ ಖಾಲಿ ಆಗಿದೆ KRS. ಈಗ DK ಶಿವಕುಮಾರ್, ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಬೆಂಗಳೂರಲ್ಲಿ ನೀರಿದೆ, ಬೇಕಾದಷ್ಟು ನೀರಿದೆ, ಆದರೆ ಇವರು BJP ಅವರು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತೇಳಿ. ಏನಿಲ್ಲ, ಎಲ್ಲ ಅವರೊಳಗೆ ಸಂಧಾನ. ಈಗ ನರೇಂದ್ರ ಮೋದಿ ಅವರು ಬೇಕು ಅಂತ ಬೇಕು, ಖಂಡಿತ ಬೇಕು, ಅವ್ರು ಇರಬೇಕು. ಇನ್ನೂ ಒಂದು 20-30 ವರ್ಷ ಇರಬೇಕು ಅವರೇ ಕಂಟಿನ್ಯೂ ಆಗಲಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಯಾರು ಅಧಿಕಾರಕ್ಕೆ ಬಂದರೆ ಉತ್ತಮ? ಸರ್, ನಾವು BJP ಬಂದರೆ ಉತ್ತಮ ಸರ್. BJP ಅಂತ ಹೇಳ್ತೀರಿ? ಮೋದಿ ಅವರು? ಹೌದು ಸರ್, ಹೌದು. ಯಾಕೆ ಮೋದಿ ಅವರು? ಸರ್, ಅವರಿಂದ ಸುಮಾರಾಗಿ ನಮಗೆ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ, ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಸುಮಾರು ದೇಶದಲ್ಲೆಲ್ಲ ಡೆವಲಪ್ಮೆಂಟ್ ಕಾರ್ಯಗಳನ್ನು ಮಾಡಿದ್ದಾರೆ. ಸೊ ಮುಂದೇನೂ ಅವರಿಗೆ ಅವಕಾಶ ಕೊಡಬೇಕಂತ ಹೇಳಿ. BJP ಹಾಂ. ಯಾಕೆ BJP? ನರೇಂದ್ರ ಮೋದಿ ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ವಾ, ಮೋದಿ ಅವರು ಬೇಕು ಅಂತ ಹೇಳಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀವಿ? ಓಟ್ ಸಲುವಾಗಿ ಮಾಡಿರೋದು ಅದು ಅಷ್ಟೇ, ಮತ್ತೇನಿಲ್ಲ. ಅಭಿವೃದ್ಧಿ ಇಲ್ಲ ಅಂತ ಹೇಳ್ತೀವಿ? ಅಭಿವೃದ್ಧಿ ಏನಿಲ್ಲ, ಎಲ್ಲ ದುಡ್ಡು ಅದಕ್ಕೆ ಹೋಗ್ತಾ ಇವೆ ಅಲ್ವಾ, ಇನ್ನೇನು. ಸರ್, ನೀವೇನು ಹೇಳ್ತೀರಿ ಗ್ಯಾರಂಟಿ? ಇದ್ರ ಬಗ್ಗೆ ನಮಗೇನು ಅಷ್ಟೊಂದು ಇದು ಇಲ್ಲ ಸರ್, ಯಾಕೆಂದರೆ ಅದು ಕಾಮನ್ ಮ್ಯಾನಿಗೆ ತಲುಪ್ಬೋದು, ಬಟ್ ಆದರೆ ದೇಶದ ಅಭಿವೃದ್ಧಿಗೆ ಅಷ್ಟೊಂದು ಇದು ಏನು ಸಾಧ್ಯ ಏನಿಲ್ಲ. ಅದು ಅಭಿವೃದ್ಧಿ ಆಗೋದು ಚಾನ್ಸಸ್ ಕಡಿಮೆ. ಎಲ್ಲಿಯಾದರೂ ನರೇಂದ್ರ ಮೋದಿಯ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಒಂದು ದೇಶದ ಚಿತ್ರಣ ಹೇಗಿರ್ತದೆ? ಇಲ್ಲ ಸರ್, ನಮ್ಮ ಅಭಿಪ್ರಾಯ ಅದು ಸರಿಗಿಲ್ಲ. ನರೇಂದ್ರ ಮೋದಿ ಅವರೇ ಇರಬೇಕು. ನರೇಂದ್ರ ಮೋದಿ ಅವರು? ಹೌದು ಸರ್. ಎಲ್ಲಿಯಾದರೂ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಬೇಡ ಅಂತ ಸ್ವಲ್ಪ ನೀವು ಕೇಳೋ ಪ್ರಶ್ನೆ ಸ್ವಲ್ಪ ಸಂದಿಗ್ಧವಾಗೇ ಇದೆ. ಯಾರು ಉತ್ತಮ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬರು ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋ ಒಂದು ಇದ್ರ ಮೇಲೆ, ಅಥವಾ ಒಂದು ಏನಂತೀವಿ ನಿರುದ್ಯೋಗ, ಇನ್ಫ್ಲೇಷನ್ನು ಮತ್ತು ಆ ಇದ್ರ ಮೇಲೆ ಒಂದು ಪಾರ್ಟಿ ಅವರು ಚುನಾವಣೆನ ಪ್ರತಿನಿಧಿಸ್ತಿದ್ದಾರೆ. ಇನ್ನೊಂದು ಪಾರ್ಟಿ ಅವರು ಭಾರತ ದೇಶನ ಉತ್ತಮವಾದ ಆರ್ಥಿಕ ವ್ಯವಸ್ಥೆ ಹೊಂದಿಸ್ಬೇಕು, ದೇಶದ ಗಡಿ ಭದ್ರತೆ ಕಾಯಬೇಕು, ಮತ್ತು ನಮ್ಮ ಹಿಂದೂ ಸಮಾಜ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ಒಂದು ಸಿದ್ಧಾಂತದಲ್ಲಿ ಅವರು ಈ ಎಲೆಕ್ಷನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಆದರೆ ಜನಗಳು ಇದನ್ನು ಯಾವ ರೀತಿ ತಗೋತಾರೆ, ಹೇಗೆ ಅಂದರೆ ಈಗ ದಿನದಿಂದ ದಿನಕ್ಕೆ ಜೀವನ ಮಾಡುವಂಥ ಒಂದು ವ್ಯವಸ್ಥೆಗೆ ಹೊಂದಿಸ್ಕೊಂಡು ವೋಟ್ ಹಾಕ್ತಾರೋ, ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿ ನಾವು ಮುಂದೆ ದೇಶ ಕಟ್ಟೋದು, ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಬದುಕಬೇಕು. ಯಾಕೆಂದರೆ ಈಗಿರೋ ಪ್ರಾಬ್ಲಮ್ಮಲ್ಲಿ ಈಗ ನಾವು ನೋಡ್ತಾನೆ ಇದ್ದೀವಿ, ಬೆಂಗಳೂರಲ್ಲಿ ನೀರಿಂದ ಪ್ರಾಬ್ಲಮ್ ಇದೆ, ಮತ್ತು ಬೆಲೆ ಏರಿಕೆ ಪ್ರಾಬ್ಲಮ್ ಇದೆ, ಮತ್ತು ನಮ್ಮ ಬಜೆಟಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿವೆ. ಅದನ್ನು ಸರಿದೂಗಿಸೋವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಜನಗಳು ಇದನ್ನು ಯಾವ ಇದ್ರ ಮೇಲೆ ವೋಟ್ ಹಾಕ್ತಾರೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಎಲೆಕ್ಷನ್ನಲ್ಲಿ ಜನರಲ್ ಟ್ರೆಂಡ್ ಅನ್ನೋದಾಗಲಿ ಅಥವಾ ಒಂದು ವೇವ್ ಅನ್ನೋದಾಗಲಿ ಆ ಥರ ಒಂದು ಯಾವುದೋ ಒಂದು ಕಾಣಿಸೋ ಒಂದು ಇದು ಕಾಣಿಸ್ತಾ ಇಲ್ಲ. ಒಂದು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.